ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಮತ್ತೆ ಹುಡ್ತಾ ಇದೆ ಅಂತ ಪಾಯಸ ಮಾಡ್ಸಿದ್ನಲ್ಲ. ಹೋಗಿ ಹೋಗಿ ಈ ದರಿದ್ರನ್ ಮನೆ ಕರ್ಕೊಂಡ್ ಬಂದಿದ್ಯಲ್ಲ. ರಾಘವ ಕೀರ್ತಿನ ಮದುವೆ ಆಗ್ ಬಂದ ತಕ್ಷಣನೇ ನನ್ ಪ್ಲಾನ್ ಹಾಳ್ ಮಾಡೋಕೆ ಕಾರಣ ಅಲ್ಲ. ಅಕ್ಕ ಬರ್ತಿರುವ ಸಿಟ್ಟಿಗೆ ಮಾತುಗಳು ಹೊರಡ್ತಿಲ್ಲ. ಮಾತಾಡಿ. ಏನು ರಾಘವ ಇದು? ಏನೋ ಮಾಡ್ಕೊಂಡು ಬಂದಿದ್ಯಾ? ಮದುವೆ ಕೀರ್ತಿನ ಮದುವೆ ಆದೆ. ಯಾರಿಗೆ ಹೇಳ್ತೀಯೋ? ಕೇಳಿದ್ದು ಮನ್ಸನ್ನೇ, ಹೇಳಿದ್ದು ಮನ್ಸಿಗೆ. ಯಾವತ್ತೂ ಡಿಸೈಡ್ ಮಾಡಾಗಿತ್ತು, ಆದ್ರೆ ಕಾಲ ಈಗ ಬಂತು. ಕ್ಷಮಿಸಿ, ನಿಮ್ನೆಲ್ಲ ಕರೆಯೋಷ್ಟು ಪುರ್ಸೊತ್ತು ಇರ್ಲಿಲ್ಲ, ಸಂದರ್ಭನೂ ಆಗಿರ್ಲಿಲ್ಲ. ಅದಕ್ಕೆ ನೀವ್ಯಾರು ಇಲ್ದೇನೆ ತಾಳಿ ಕಟ್ತೆ. ಸರಿ ಕಣೋ, ನಾವ್ಯಾರು ಇಲ್ದೇನೆ ಇವಳಿಗೆ ತಾಳಿ ಕಟ್ದೆ ತಾನೆ? ಏನು ನಾವ್ಯಾರು ಇಲ್ದೇನೆ ನಿಮ್ ಪಾಡಿ ನೀವು ಜೀವನ ನಡೆಸ್ಕೊಳ್ಳಿ ಹೋಗಿ. ಸಂಸಾರ ಮಾಡಕ್ಕೆ ಈ ಸಂಸಾರನ ಯಾಕೋ ಉಟ್ಕೊಂಡ್ ಬಂದಿದ್ಯಾ? ಅದು ಕಟ್ಕೊಂಡ್ಬಂದಿರೋದು ಎಂಥೋಳ್ನ ಅಕ್ಕ? ನಮ್ಮ ಮನೇಲೆ ಇದ್ಕೊಂಡು ನಮ್ ಸಂಸಾರನ ಹಾಳು ಮಾಡಕ್ ಮಣ್ಣನ್ ತಲೆ ಕೆಡ್ಸಿ ನಿಮ್ಮ ಸಾಕು. ಖಂಡಿತಲ್ಲ ಸತ್ಯ ಆಗಿರೋದಿಲ್ಲ, ಸತ್ಯ ಆಗಿರೋದಲ್ಲ ನೀವು ಅಂದ್ಕೊಂಡಾಗಿರೋದಿಲ್ಲ. ಅದನ್ನೇ ನೀನು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಇಂಥ ಕೆಲಸ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೋತಾ ಇರ್ಲಿಲ್ಲ ರಾಘವ. ಇದ್ರಲ್ಲಿ ನಮ್ಗೆ ಯಾವ ತಪ್ಪು ಕಾಣಿಸ್ತಿಲ್ಲ ಅತ್ತೆ. ಕಾಣಿಸ್ತಿಲ್ಲ ಅಂತ ಮಾತ್ರಕ್ಕೆ ನಿಮ್ದೇನು ತಪ್ಪಿಲ್ಲ ಅಂತ ತೀರ್ಮಾನ? ನೀವು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ಕೊಡ್ತೀನಿ. ಆದ್ರೆ ಹೊಸಲಾಚೆ ನಿಂತಲ್ಲ, ಒಳಗ್ ಬಂದು. ಬಾ ಕೀರ್ತಿ, ನಾನಿದ್ದೀನಿ. ನಿಂತ್ಕೊಳ್ಳೋ. ಇನ್ನೇನಾದ್ರೂ ಕಾಲು ಒಳಗಿಟ್ರೆ ನಾನು ಎತ್ತು ಮಗ ಅನ್ನೋದನ್ನ ಮರ್ತು ಕಾಲು ಮುರ್ದಾಕ್ಬಿಡ್ತೀನಿ. ಹೆತ್ತ ತಾಯಿ ಅವಳಿಗೆ ಇಷ್ಟು ಸಿಟ್ಟು ಇರ್ಬೇಕಾದ್ರೆ ಇನ್ನು ನಮ್ಗೆಲ್ಲ ಇನ್ನೆಷ್ಟು ಸಿಟ್ಟಿರ್ಬೇಡ. ಕೀರ್ತಿ, ಈ ಜನ್ಮಕ್ಕೆ ನನಗೆ ಆ ದೇವ್ರು ಮಾಡಿರೋ ಆಯ್ಕೆ. ಅದ್ ಕೇವಲ ನಿನಗೆ, ನಮಗಲ್ಲ. ಹಾಗಾದ್ರೆ ನನ್ನ ಇಷ್ಟ ಅನ್ನೋದು ಕೇವಲ ನಿನ್ನಿಷ್ಟ, ನಮ್ಮಿಷ್ಟ ಅಲ್ಲ. ಹಾಗಾದ್ರೆ ಕೀರ್ತಿ, ಈ ಮನೆ ಮೇಲೆ ಅವಳ ನೆರಳು ಕೂಡ ಬಿಡಬಾರ್ದು. ಹಾಗಾದ್ರೆ ನಾನು ಮದುವೆ ಆಗಿ ಬಂದಿರೋದು ಈ ಮನೆಗ್ ಮಾಡಿರೋ ಅವಮಾನ. ಇಷ್ಟಕ್ಕೂ ಮನೆ ಕರ್ಕೊಂಡ್ ಬರ್ಬೇಕಾಗಿರೋದು ಮನೆ ಉದ್ಧಾರ ಮಾಡೋ ಸೊಸೆನೆ ಹೊರತು ಮನೆ ಹಾಳು ಮಾಡೋಣಲ್ಲ. ಹಿಡ್ದ ಆಚೆ ತಳ್ದೋಳ್ ಕುತ್ತಿಗೆಗೆ ತಾಳಿ ಕಟ್ಕೊಂಡು ಕರ್ಕೊಂಡ್ ಬಂದು ನಿಂತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಈಗ ನಾನು ಏನ್ ಮಾಡ್ಬೇಕು? ಡಿಸೈಡ್ ಮಾಡ್ಬೇಕು. ನಿನಗೆ ಅವಳು ಬೇಕಾ ಇಲ್ಲ ನಾವು ಬೇಕಾ? ಕಬ್ಬಿನ ಜಲ್ಲನ್ನ ಕೈಯಲ್ಲಿಟ್ಟು ಇದ್ರಲ್ಲಿ ಯಾವ ಭಾಗ ಸಿಹಿ ಅಂತ ಹೇಳು ಅಂದ್ರೆ ನಾನು ಏನು ಅಂತ ಹೇಳಿ ಅಮ್ಮ. ನನಗೆ ನೀವು ಬೇಕು, ಕೀರ್ತಿನೂ ಬೇಕು. ಅದಕ್ಕೆ ಅವಕಾಶನೇ ಇಲ್ವೋ? ಯಾರಾದ್ರೂ ಒಬ್ಬರನ್ನ ಆರಿಸ್ಕೋ. ನೀ ಒಳಗ್ ಬಾ. ಒಬ್ಬನೇ ಬಂದ್ರೆ ಇಡೀ ಕುಟುಂಬ ನಿನ್ ಜೊತೆ ಇರುತ್ತೆ. ಆದ್ರೆ ನೀನು ಅವಳನ್ನ ಜೊತೆ ಕರ್ಕೊಂಡು ಬಂದ್ರೆ
ಇಡೀ ಕುಟುಂಬ ಹೊಸಲ್ ದಾಟುತ್ತೆ. ಆಮೇಲೆ ಈ ಮನೆಯಲ್ಲಿ ನೀವಿಬ್ರೇ ಇರ್ಬೇಕಾಗುತ್ತೆ. ದೊಡ್ಡಮ್ಮ ಇದೆಂತ ಪರೀಕ್ಷೆ? ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಕೆ ನಿನಗೆ ಕೊಡ್ತಿರೋ ಅವಕಾಶ ಇದು. ನೋಡೋ, ಮನೆಯವ್ರ ಪರವಾಗಿ ನಾನ್ ಹೇಳ್ತಾ ಇರೋ ಮಾತಿದು. ನೀನ್ ಒಬ್ಬನೇ ಬಂದ್ರೆ ಮಾತ್ರ ಒಳಗ್ ಪ್ರವೇಶ, ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ಆಚೆ ಕಳಿಸಿದ ಸಂತೋಷ ನಿನಗ್ ಸಿಗುತ್ತೆ. ನಿರ್ಧಾರ ನಿಂತು. ನಾನು ನಿನ್ ಜೊತೆ ಜೀವನ ಮಾಡಕ್ ತಾಳಿ ಕಟ್ಟಿದ್ದೇನೆ ಹೊರತು ಬಿಡೋಕಲ್ಲ. ಬಲಗಾಲಿಗೆ ಒಳಗ್ ಬಾಕಿರ್ತಿ ನಾನಿದ್ದೀನಿ. ನಿಂತ್ಕೊಳ್ಳಿ. ಹೊರಡಕ್ ಮುಂಚೆ ನನ್ನ ಮಾತು ಕೇಳಿಸ್ಕೊಂಡು ಹೊರಟ್ಬಿಡಿ. ಯಾಕೆಂದ್ರೆ ಇದು ರಾಘವ ಆಡ್ತಿರೋ ಕೊನೆ ಮಾತು. ಈ ಒಗ್ಗಟ್ಟು ಕುಟುಂಬದಲ್ಲಿ ಹುಟ್ಟಿರೋ ಮಗು ನಾನು. ಇವತ್ತು ನನ್ನ ಬೆಳವಣಿಗೆ ಕಾರಣ ಈ ಮನೆ ಪ್ರೀತಿ, ವಾತ್ಸಲ್ಯ, ಮಮತೆ. ನಿಮ್ಗಳು ತಿನ್ಸಿದ ಕೈ ತುತ್ತು ಬರೀ ನನ್ನ ನಾಲ್ಗೆಲ್ಲಿ ಮಾತ್ರ ರುಚಿ ಉಳಿಸಿಲ್ಲ, ನನ್ನ ಕರಣ ಮೇಲೂ ನಿಮ್ಗಳ ಬೆರಳಿರೋ ಹಾಗೆ ಮಾಡಿದೆ. ನೀವಿದ್ರೆ ನಾನು. ಹಾಗಂತ ನಾನು ಕಟ್ಕೊಂಡ್ ಬಂದಿರೋ ದ್ವೇಷನಲ್ಲ, ಪ್ರೀತಿನ. ನೀವು ಕೊಟ್ಟಿರೋದು ಪ್ರೀತಿ, ಕೀರ್ತಿ ಕೊಟ್ಟಿರೋದು ಪ್ರೀತಿ. ಪ್ರೀತಿನ ಯಾವತ್ತಾದ್ರೂ ದ್ವೇಷ ಮಾಡಕ್ ಹ್ಯಾಕ್ ಸಾಧ್ಯ? ಹಾಗಂತ ನಾನು ನಿಮ್ ಮಾತು ಕೇಳದೆ ಹೋಗಿದ್ನ. ಅತ್ತೆ ವಿಷ ಕುಡಿದಿದ್ದ ದಿವಸ ನಾನು ಆಶ್ರಮದಲ್ಲಿದ್ದೆ, ತಾತನೂ ಅಲ್ಲೇ ಇದ್ರು. ನಾನು ಕೀರ್ತಿ ಒಬ್ರೊಬ್ರು ಇಷ್ಟಪಡ್ತಿರೋ ವಿಷಯ ತಾತನಿಗೆ ಅವತ್ತೇ ಗೊತ್ತಿತ್ತು. ಮಗಳು ನಮ್ಮ ಮಮಕಾರಕ್ಕೆ ಬಿದ್ದು ತಾತ ಹೊಸದನ್ನ ರಾಘವನಿಗೆ ತಂದ್ಕೋತೀನಿ ಅಂತ ಮಾತು ಕೊಟ್ಬಿಟ್ರು. ಅದೇ ಮಾತು ನನಗೆ ಗೊತ್ತಾದಾಗ ನಾನು ಅದನ್ನ ಬೇಡ ಅನ್ಬೋದಾಗಿತ್ತು, ಅದನ್ನ ವಿರೋಧ ಮಾಡ್ಬೋದಾಗಿತ್ತು. ಒಪ್ಕೊಂಡೆ. ಯಾಕೆ ಯಾಕೆ ಈ ಮನೆ ಪ್ರೀತಿಗೋಸ್ಕರ. ಆಮೇಲೂ ವಿಷಯನ ತಿಳಿಸೋ ಪ್ರಯತ್ನ ಪಟ್ಟೆ ನಿಮಗೆ. ಹೊಸದನ್ನ ಹೆಂಡತಿ ಅನ್ನೋ ದೃಷ್ಟಿಲಿ ನೋಡಕ್ಕಾಗಲ್ಲ ಅಂತ ಹೇಳಿದಾಗ ನೀವೇಲ್ಬೋದು ದೊಡ್ಡಮ್ಮ, ನೀವೇಲ್ವ ನನ್ನ ಕನ್ವಿನ್ಸ್ ಮಾಡಿದ್ದು. ಒಪ್ಕೊಂಡೆ. ಯಾಕೆ ಈ ಮನೆ ಒಗ್ಗಟ್ಟು ಹೊಡಿಬಾರ್ದು ಅನ್ನೋ ಕಾರಣಕ್ಕೆ. ನನ್ನ ಕೈ ಮೇಲಿರೋ ಹಚ್ಚೆ ನೋಡಿ ಅವಳನ್ನ ಮನಸ್ಸಿಂದ ತೆಗ್ದಾಕ್ಬಿಡು ಅಂತ ಹೇಳಿದಾಗ ಜಗಳ ಆಡೋಣ ದೊಡ್ಡಮ್ಮ, ಹೇಳಿ. ಅವತ್ತೆಲ್ಲ ನೀವೇನ್ ಹೇಳಿದ್ರಿ? ಮನೆ ಹಾಳಿ ಅಂತ ಅಲ್ಲ, ಇದೇ ಮನೆ ಹಾಳಿ ಈ ಮನೆ ಒಗ್ಗಟ್ಟಿಗೋಸ್ಕರ ನನ್ನ ಮರಿಬೇಕು ಅಂತ ಮಾತು ತಗೊಂಡು ಹೋದ್ಲು ಅನ್ನೋ ವಿಷಯ ನಿಮ್ಗೆ ಗೊತ್ತಾ? ಕತ್ತಿಡ್ದು ಆಚೆ ತಳಿಸ್ಕೊಂಡಿದ್ದು ಕೀರ್ತಿನೇ ಅವತ್ತು. ಹಾಗವ್ ನೀವು ಹೊಸದ ಜೊತೆ ಕಾಲೇಜ್ಗೆ ಹೋಗಿ ಬನ್ನಿ, ಅವಳು ಯಾರನ್ನೂ ಪ್ರೀತಿಸ್ತಿರೋ ಹಾಗಿದೆ, ಅದರಿಂದ ಈ ಕುಟುಂಬದ ನೆಮ್ಮದಿ ಹಾಳಾಗೋಗುತ್ತೆ ಅಂತ ಹೇಳಿ ಅವಳ ಜೊತೆ ಕಾಲೇಜಿಗೆ ಕಳಿಸಿದ್ಲು. ಈ ವಿಷಯ ನಿಮ್ಗೆ ಗೊತ್ತಾ? ಹೇಳಿ. ಇಲ್ಲಿ ತನಕ ಈ ರಾಘವ ನಿಮ್ಮ ಮಾತು ಯಾವತ್ತಾದ್ರೂ ಎದುರಾಡಿದಾನ ಹೇಳಿ? ಹುಟ್ಟಿದಾಗಿಂದ ನೀವು ಹೇಳಿದ್ದೆ ಬದುಕು, ಹಾಡಿದ್ದೆ ಮಾತು, ಗೀಚಿದ್ದೆ ಗೆರೆ ಅಂತ ತಿಳ್ಕೊಂಡು ಬದುಕಿರೋ ನಾನು. ಆದ್ರೆ ಇವತ್ತು ಒಂದು ಜೀವನ ಇಷ್ಟಪಟ್ಟಿದ್ದೀನಿ ಅಂದ್ರೆ ತಿರಸ್ಕಾರ ಮಾಡ್ಬೇಕಾ ಹೇಳಿ? ಪ್ಲೀಸ್, ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ನಾನು ನಿಮ್ ಜೊತೆ ಇರ್ಬೇಕು. ನಿಮ್ಮಿಷ್ಟಕ್ಕೆ ಇಷ್ಟು ದಿನ ಬದುಕಿರೋ ಈ ರಾಘವನ್ ಜೀವನದಲ್ಲಿ ಇವತ್ತು ಅವನು ಇಷ್ಟಪಟ್ಟಿರೋ ಹುಡುಗಿ ಬಂದಿದ್ದಾಳೆ. ಕಷ್ಟ ಆದ್ರೂ ಪರವಾಗಿಲ್ಲ, ನೀವು ಅವಳನ್ನು ಇಷ್ಟಪಟ್ಟು ಇಲ್ಲೇ ಇರ್ಬೇಕು. ಹಾಗಂತ ನಾನೇನು ಆರ್ಡರ್ ಮಾಡ್ತಿಲ್ಲ, ಮಿಸ್ ಮಾಡ್ತಿದ್ದೀನಿ. ಒಪ್ತೇ ಇದ್ರೆ ಕಟ್ಟು ಅನ್ನೋ ದೊಡ್ಡ ಮರದಲ್ಲಿರೋ ಸಣ್ಣ ಕೊಂಬೆ ನಾನು. ಬೇರೆ ದೂರ ಆದ್ರೆ
ಗೊಂಬೆ ಏನಾಗುತ್ತೆ? ಒಣಗ್ ಸಾಯುತ್ತೆ. ನೀವು ನನ್ ಬಿಟ್ಟು ಹೋದಾಗ ಅದೇ ಆಗುತ್ತೆ. ಮತ್ತೆ ನೀವೆಲ್ಲ ಬಂದು ವಾಪಸ್ ನೋಡಿದ್ರೆ ಇಲ್ಲಿ 2 ಹೆಣ ಬಿದ್ದಿರುತ್ತೆ. ಅದು ನಂದು, ಇವಳ್ದು. ನಮ್ಮಿಬ್ರು ಸಾವೇ ನಿಮ್ ಕಣ್ಣಿಗೆ ಇಷ್ಟ ಆಗೋದಾದ್ರೆ ಹೊಸರು ದಾಟ್ ಹೋಗ್ಬೋದು. ಬಾ, ಇಲ್ಲೇ ಇರ್ಬೋದು. ಏನೋ ಸಾಯ್ತೀವಿ ಅಂತ ಹೆದರ್ಸ್ತೀಯಾ? ನೋಡು, ನಾವು ತೀರ್ಮಾನದ ಮಾತು ಆಡಬೇಕಾಗಿಲ್ಲ. ಆಡಬೇಕಾದ ಹಿರಿಯ ಈ ಮನೆಯಲ್ಲಿ ಇನ್ನು ಬದುಕಿದ್ದಾನೆ. ಈ ಮನೆ ಎಷ್ಟೋ ಜನಕ್ಕೆ ಊಟ. ಅವರೆಲ್ಲ ಮನೆ ಬೆಳಗೋರು, ಮನೆ ಮುರುಕರೋ, ಮನೆ ಹಾಳರೋ ಅನ್ನೋದನ್ನ ಲೆಕ್ಕಕ್ಕಿಡದೇನೆ ಊಟ ಹಾಕಿ ಕತ್ತಲೆ ಬಂದಿದೆ ಅನ್ನೋ ಮಾತ್ರಕ್ಕೆ ನಮ್ಮ ದೀಪನ ನಾವೇ ಆರಿಸಿದ್ರೆ ಕತ್ತಲೆಗೆ ನಾವೇ ಸಪೋರ್ಟ್ ಮಾಡಿದ ಹಾಗಾಗತ್ತೆ. ಬೆಳಗೋ ದೀಪ ಇವತ್ತಲ್ಲ ನಾಳೆ ಕತ್ತಲೆಯನ್ನು ಓಡಿಸುತ್ತೆ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಈ ಮನೆಗೆ ಸೇರದೆ ಇರೋ ಯಾರೋ ಒಬ್ಬರಿಂದ ಈ ಮನೆ ಒಗ್ಗಟ್ಟು ಒಡೆಯೋದು, ಮನೆ ಹಾಳಾಗೋಗೋದು ನನಗೆ ಇಷ್ಟ ಇಲ್ಲ. ಬಂದಿರೋಳು ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರ್ಲಿ. ಯಾರೋ ಒಬ್ಬ ಅನಾಥೆಗೆ ನಾವು ಊಟ ಹಾಕ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ನಮ್ಮ ಹುಡುಗನ್ನ ನಾವು ದೂರ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹಾಗೇನೆ ದೂರ ಹೋಗಬೇಕಾಗಿಲ್ಲ. ಒಗ್ಗಟ್ಟಿಗೆ ಅಪಾಯ ಆಗೋದು ಬೇಕಾಗಿಲ್ಲ. ಹಾಗೆ ಈ ವಿಷಯದ ಬಗ್ಗೆ ಇನ್ನು ಮಾತು ಬೇಕಾಗಿಲ್ಲ. ಸೊಸೆ ಗೆಳತಿಯು, ಸೊಸೆ ಒಡತಿಯು, ಸೊಸೆ ಮನೆಯ ಬೆಳಗುವ ದೀಪ. ಹೊಸ ಚಿಗುರನ್ನು ಹಸಿರಾಗಿಸೋ ಸೊಸೆ ತಾಯ 2ನೇ ರೂಪ. ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ. ಎಲ್ರು ಬಂದು ಆರತಿ ಎತ್ತಿ ನೀನು ಸೇರ್ವಾದ ಮನೆ ಒಳಗೆ ಬರ್ತೀಯ. ನಮ್ಮ ಮನೆಯವರೆಲ್ಲ ನಿನ್ನ ಖುಷಿಯಿಂದ ಮನೆ ತುಂಬಿಸ್ಕೋತಾರೆ ಅಂದ್ಕೊಂಡಿದ್ದೆ. ಒಳ್ಳೇದೇ ಆಯ್ತು ಬಿಡಿ ರಾಘವ್. ಯಾವುದೇ ಹೆಣ್ಣು ಯಾವುದನ್ನು ಒದ್ದು ಮನೆಗೆ ಬರಬಾರ್ದು. ಒಳ್ಳೇದೇ ಆಯ್ತು. ಆದ್ರೆ ನೀನ್ ಬಂದ ತಕ್ಷಣ ನನ್ನ ಪ್ಲಾನ್ ನ ಒದ್ದು ಬಿಟ್ಟೆ ಕಣೆ. ಇಲ್ದಿದ್ರೆ ವಿಷದ ಪಾಯಸ ಕುಡ್ದು ನಿಮ್ ಮತ್ತೆ ಇಷ್ಟೊತ್ತಿಗೆ ಚಟ್ಟ ಸೇರಿರೋಳು. ಯಾವ ಮನೇಲಿ ನನ್ನ ವಿರುದ್ಧ ಫೈಟ್ ಮಾಡಕ್ ಯಾರು ಇಲ್ಲ, ಮಾಡ್ತಿರೋ ಕೆಲ್ಸದಲ್ಲಿ ಕಿಕ್ ಇಲ್ಲ, ಥ್ರಿಲ್ ಇಲ್ಲ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ನಿನ್ನ ಎಂಟ್ರಿನಾ? ಗುಡ್, ಇದು ನಿನಗೆ ಗುಡ್ ಎಂಟ್ರಿ. ಆದ್ರೆ ಇನ್ ಮುಂದೆ ನಿನ್ ಪಾಲಿಗೆ ಸೋಲ್ಗಳ ಡೀಸೆಂಟ್ರಿ ಶುರು. ಸಮಾಧಾನ ಹೇಗ್ ಬೇಕಾದ್ರೂ ಮಾಡ್ಕೋಬಹುದು ಕೀರ್ತಿ. ಆದ್ರೆ ಒಂದು ವಿಷಯ ಮರಿಬೇಡ, ನಮ್ಮ ಮನೆಯವರು ಒಳ್ಳೆಯವರು. ಗೊತ್ತಿದೆ ರಾಘವ್, ಅವ್ರ ಒಳ್ಳೆತನ ನಿಮ್ಮಲ್ಲಿರೋದಕ್ಕೆ ತಾನೆ ನೀವು ನನ್ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋದು. ಯಾರಿಲ್ದಿದ್ರು ಈ ಮನೇಲಿ ನಾನ್ ನಿಮ್ ಜೊತೆ ಇರ್ತೀನಿ ಕೀರ್ತಿ. ನೀವೊಬ್ರು ನನ್ನ ಜೊತೆ ಇದ್ರೆ ಎಲ್ರೂ ನನಗೆ ಸಿಗ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ.
ಈ ಮನೆಗೆ ಸೊಸೆಯಾಗಿ ಬಂದಿರೋ ನೀನು ಮೊದಲು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕು. ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ. ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ. ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ. ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಸೊಸೆ. ದೇವ್ರೆ, ಮತ್ತೆ ನನ್ನನ್ನ ನನ್ನ ಮನೆಗೆ ಸೇರಿಸಿದ್ಯಾ. ಈ ಮನೆ ಒಗ್ಗಟ್ಟನ್ನ ಕಾಪಾಡೋ ಶಕ್ತಿ ನನಗೆ ಕೊಡು. ದೇವ್ರೆ, ನಾನು ನಿನ್ನ ನಂಬಿದ್ದೀನಿ. ಕೀರ್ತಿ ನನ್ನ ನಂಬಿದಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಪ್ಪ. ಈ ಮನೆಯವ್ರು ಏನೇ ಅಂದ್ರು ಅದನ್ನ ಅವಳು ಸಹಿಸ್ಕೊಂಡು ಹೋಗೋ ಮನಸ್ಸು ಕೊಡಪ್ಪ. ನೀನ್ ಅಳ್ತಿದ್ಯಾ? ಇಲ್ಲ, ನಾನು ನೋಡ್ದೆ, ನೀನ್ ಕಣ್ಣು ಒರೆಸ್ಕೊಂಡಿದ್ದನ್ನ ನಾನು ನೋಡ್ದೆ. ಇಲ್ಲ ಅಂತ ಹೇಳಿದ್ನಲ್ಲ. ಸುಳ್ಳು ಹೇಳ್ಬೇಡ ವೈ. ಈ ಮನೇಲಿ ಏನೇ ನಡೆದ್ರು ಗಟ್ಟಿಯಾಗಿದ್ದವಳು ನೀನು ಅಂತ ನಿನ್ ಕಣ್ಣಲ್ಲೇ ನೀರು ತುಂಬಿಕೊಂಡ್ರೆ ಏನೋ ಆಗಿರ್ಬೇಕು. ಅದೇನು ಅಂತ ನನ್ನ ಹತ್ರ ಹೇಳೆ. ಯಾರ ಹತ್ರ ಹೇಳಿ ಏನ್ ಪ್ರಯೋಜನ? ಸಮಾಧಾನ ಮಾಡ್ಕೋ ವೈ, ಸಮಾಧಾನ ಮಾಡ್ಕೋ. ಇಷ್ಟಕ್ಕೂ ನೀನ್ ಯಾಕೆ ಅಳ್ತಿದ್ಯಾ ಅನ್ನೋದನ್ನ ಹೇಳೆ. ನನ್ ಮಗಳಿಗೋಸ್ಕರ, ನನ್ ವಸುದಾಗೋಸ್ಕರ. ಎಲ್ಲ ಸರಿಯಾಗಿದ್ರೆ ಅವಳು ರಾಘವನ್ ಮದ್ವೆ ಮಾಡ್ಕೊಂಡು ಈ ಮನೆ ಸೊಸೆ ಆಗ್ಬೇಕಿತ್ತು ಅಲ್ವಾ? ಆದ್ರೆ ಇವತ್ತು ಅವಳ ಜಾಗದಲ್ಲಿ ಬೇರೆ ಇನ್ಯಾವಳು ಬಂದಿದ್ದ. ಅಂದ್ರೆ ವೈ, ರಾಘವ ವಸುವಿನ ಹೆಂಡತಿಯಾಗಿ ಬರ್ಲಿ ಅಂತ ನೀನು ಬಯಸ್ತಿದ್ಯಾ? ಬಯಸ್ತಿರ್ಲಿಲ್ಲ ರೀ. ಆದ್ರೆ ಮದುವೆ ನಡೆಯೋದೆ ಅಂತ ಫಿಕ್ಸ್ ಆದ್ಮೇಲೆ ಒಪ್ಕೊಳ್ಳೋದು ಅನಿವಾರ್ಯ ರೀ. ನನ್ ಮಗಳ ಸಂಸಾರದ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ನಾನು ಎಷ್ಟೆಲ್ಲ ಕನಸು ಕಂಡಿದ್ದೆ ಗೊತ್ತಾ? ಆದ್ರೆ ಎಲ್ಲ ಹಾಳಾಗೋಯ್ತು ರೀ. ಹಾಳಾಗ್ತಿರ್ಲಿಲ್ಲ ವೈ, ಹಾಳು ಮಾಡ್ಕೊಂಡ್ಲು. ಅವಳೆ ಹಾಳು ಮಾಡ್ಕೊಂಡ್ಲು ಅಥವಾ ಅವಳನ್ನ ಮುದ್ದಾಗಿ ಬೆಳೆಸಿ ನಾವೇ ಹಾಳು ಮಾಡಿದ್ವು, ಯಾರಿಗ್ ಗೊತ್ತು? ಈಗ ಅವಳು ಎಲ್ಲಿದ್ದಾಳೋ, ಯಾವ ಸ್ಥಿತಿಲಿದ್ದಾಳೋ, ಹೇಗಿದ್ದಾಳೋ, ನಾವ್ ಯಾರು ಇದ್ದೆ ಅದ್ ಹೇಗ್ ಜೀವನ ಮಾಡ್ತಿದ್ದಾಳೋ. ಸಮಾಧಾನ ಮಾಡ್ಕೋ ವೈ, ಸಮಾಧಾನ ಮಾಡ್ಕೋ. ನಾವೆಷ್ಟೇ ಪ್ರಯತ್ನ ಪಟ್ರು ನಮ್ಮ ಹಣೆಯಲ್ಲಿ ಏನ್ ಬರ್ತಿರುತ್ತೋ ಅದೇ ನಡೆಯೋದು. ಎಲ್ಲ ಹಣೆ ಬರಹದ ಮೇಲೆ ಹಾಕಿದ್ರೆ ಹೇಗ್ರಿ? ಅದ್ರಲ್ಲಿ ನಮ್ ತಪ್ಪು ಇರುತ್ತೆ ಅಲ್ವಾ? ನಮ್ಮ ಅನ್ನೋದಕ್ಕಿಂತ ನನ್ನ ತಪ್ಪು ಜಾಸ್ತಿ ಇದೆ ವೈ. ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನಾನು ನಡ್ಕೊಳ್ಳೇ ಇಲ್ಲ. ನನ್ನ ಬದುಕಿನ ಸೂತ್ರನೇ ಬೇರೆಯವ್ರ ಕೈ ಕೊಟ್ಟು ಆರಾಮಾಗಿರೋ ನನ್ನ ಕೈಲಿ ನನ್ನ ಮಗಳ ಬದುಕಿನ ಸೂತ್ರ ಹಿಡ್ಕೊಳಕ್ಕಾಗ್ಲಿಲ್ಲ. ಆಗಿದ್ದಾಗ್ಲಿ ನಾನು ಇರೋದೇ ಹೀಗೆ ಅಂತ ನಡೆಯೋ ನನ್ನಂತ ಉಡಾಫೆ ಮನುಷ್ಯರಿಗೆ ಜೀವನ ಪಾಠ ಕಲಿಸೋದೇ ಹೀಗೆ. ನಿಮಗ್ ಪಾಠ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಮಗಳಿಗೆ ಕಷ್ಟ ಕೊಡೋದಾ? ಹೌದು ವೈ, ವಸುದಾಗೆ ತುಂಬಾ ಕಷ್ಟ ಆಗ್ತಿದೆ.